Hi guys, welcome back to another vlog. ಇವತ್ತು ನನ್ನ ಬರ್ತ್ಡೇ ಹಾಗೆ ಫಸ್ಟ್ ನಾನು ಬೆಳಿಗ್ಗೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ. ತುಂಬ ಬೆಳಿಗ್ಗೆ ಹೋಗಿದ್ದೆ. ಆಮೇಲೆ ಇವಾಗ ಒಂದು 12 ಗಂಟೆ ಆಗ್ತಾ ಬಂತು. ಇವಾಗ ನಾನೊಂದು ಇನ್ನೊಂದು ಕಡೆ ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ದೆ. ಇವತ್ತು ಮುಲ್ಕಿಗೆ ಹೋಗ್ತಿದ್ದೇನೆ. ಟೆಂಪಲಿಗೆ ಹೋಗಿ ಕೈ ಮುಗಿದು ಊಟ ಇದ್ದರೆ ಊಟ ಮಾಡ್ಕೊಂಬರುವ. ಸೊ ಗಾಯ್ಸ್, ಇಲ್ಲಿ ಒಂದು ಪ್ಲೇಸ್ ಉಂಟು ನೋಡಿ. ನಮ್ಮ ಮನೆ ಹತ್ರನೇ, ನಮ್ಮ ಮನೆ ಆ ಕಡೆ ಸೈಡ್, ಅದಕ್ಕಿಂತ ಈ ಕಡೆ ಸೈಡ್ ಒಂದು ಪ್ಲೇಸ್ ಉಂಟು. ಇಲ್ಲಿ ಈ ಜಾಗದಲ್ಲಿ ಮುಂಚೆ ಕ್ರಿಕೆಟ್ ಗ್ರೌಂಡ್ ಇತ್ತು ನಾನು ಚಿಕ್ಕದಾಗಿ. ಅದಾಗಿ ಕೊರೋನಾ ಟೈಮ್ ಎಲ್ಲ ಬಂದ ಮೇಲೆ ಈ ಒಂದು ಬಿಲ್ಡಿಂಗನ್ನು ಕಟ್ಟಿರುವಂಥದ್ದು. ಇದು ನೋಡಿ ಎಷ್ಟು ಬಿಲ್ಡಿಂಗ್ ಉಂಟು ಇಲ್ಲಿ. ಇದೆಲ್ಲ ಬಿಲ್ಡಿಂಗು ಕೊರೋನಾ ಟೈಮಲ್ಲಿ ಕಟ್ಟಿ 2021-22 ಕಟ್ಟಿದ್ವಿ. ಆಮೇಲೆ ಫುಲ್ ಲಾಕ್ಡೌನ್ ಆಗಿ ಅವರೆಲ್ಲ ಊರಿಗೆ ಹೋದರು. ಆಮೇಲೆ ಇದು ಬಿಲ್ಡಿಂಗ್ ಎಲ್ಲ ಹಾಗೇ ನಿಂತಿದೆ. ಕೆಲಸ ಎಲ್ಲ ಸ್ಟಾಪ್ ಆಗಿ ತುಂಬ ವರ್ಷನೇ ಆಯ್ತು. ಈಗ ಇಲ್ಲಿ ಒಂದು ನೋಡಿ ಎಷ್ಟು ಗುಂಡಿ ಉಂಟು. ಸೊ ಇದೊಂದು ನಿಮಗೆ ತೋರಿಸ್ಬೇಕಂತಿದ್ದು. ಸೊ ಬನ್ನಿ ಇವಾಗ ನಾವು ದೇವಸ್ಥಾನಕ್ಕೆ ಹೋಗುವ. ಸೊ ನಮ್ಮ ಗಾಡಿ ಈಗ 1863 ಕಿಲೋಮೀಟರ್ ರನ್ ಆಗಿದೆ. ಈಗ ಪ್ರೆಸೆಂಟ್ಲಿ 31 ಕಿಲೋಮೀಟರ್ ನನಗೆ ಮೈಲೇಜ್ ಕೊಡ್ತಾ ಉಂಟು. ಇಲ್ಲಿ ಲೋಕಲಲ್ಲಿ ಹೋಗೋದಲ್ಲ, ಹಾಗೆ ಮೇ ಬಿ 31ಗೆ ಬಂದಿದೆ. ಏಪ್ರಿಲಿಂದ ನಮ್ಮ ಗಣೇಶಪುರದ್ದು ಟೆಂಪಲ್ದು ಬ್ರಹ್ಮಕಲಶೋತ್ಸವ ಕೂಡ ನಡೀಲಿಕ್ಕೆ ಉಂಟು. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ. ಈಗ ಅಲ್ಲದು ಪೇಂಟಿಂಗ್ ಎಲ್ಲ ಆಗ್ತಾ ಉಂಟು. ಇವತ್ತು ಬೆಳಿಗ್ಗೆ ಹೋಗಿದ್ದೆ, ಪೇಂಟಿಂಗ್ ಆಮೇಲೆ ಕ್ಲೀನಿಂಗ್ ಎಲ್ಲ ಆಗ್ತಾ ಉಂಟು. ಇದು ಅಂತ ಹೇಳಿದರೆ K19 ರೈಡರ್ ಇದ್ದಾರಲ್ಲ, ಅವರೊಟ್ಟಿಗೆ ರೈಡ್ ಹೋಗಲಿಕ್ಕೆ ಅಂತ ಕೇಳಿದ್ದೇನೆ. ಅವ್ರು ಹೇಳ್ತೇನೆ ಅಂತ ಹೇಳಿದ್ದಾರೆ. ಅವರೊಟ್ಟಿಗೆ ರೈಡ್ ಹೋಗ್ಲಿಕ್ಕೆ ಇದ್ದರೆ ತುಂಬ ಒಳ್ಳೆ ಆಗ್ತದೆ. IPL ಬಗ್ಗೆ ಹೇಳಬೇಕಾದ್ರೆ RCB ವರ್ಸಸ್ ಕೋಲ್ಕತ್ತಾ ಎಂಥ ಒಂದು ಮ್ಯಾಚ್. ಫಸ್ಟ್ ಮ್ಯಾಚೇ ನಾವು ಜಯಬೇರಿ ಬಾರಿಸಿದ್ದೇವೆ. ಈ ಸಲ ಟೀಮ್ ಅಂತೂ ಸೂಪರಾಗಿ ರೆಡಿ ಮಾಡಿದ್ದಾರೆ. ಅಡ್ಡ ಬಂದ ಸೀದ IPL ಅಲ್ಲಿ RCB ಒಳ್ಳೆ ಫಾರ್ಮಲ್ಲಿ ಕಾಣ್ತಾ ಉಂಟು. ಐ ಥಿಂಕ್ 18ನೇ ಸೀಸನ್ನಲ್ಲಿ ಈ ವರ್ಷನೇ ಕಪ್ ಹೊಡೆಯುವಂತಾಗಲಿ. ಅಂತ ಉಂಟು ನೋಡಿ. ಮತ್ತು ಬಪ್ಪನಾಡು ದೇವಸ್ಥಾನ.
ಕೆಳಗಡೆ ಅನ್ನದಾನ ನಡೀತದೆ ನೋಡಿ. ಇದು ಕ್ಷೇತ್ರ ಪುರಾಣ, ಸ್ಥಳ ಪುರಾಣ, ಬಬ್ಬನಾಡು ಕ್ಷೇತ್ರದ ಮಹಾತ್ಮೆ. ಇಲ್ಲಿ ಕಥೆ ಎಲ್ಲ ಹಾಕಿದ್ದಾರೆ. ಇಲ್ಲಿ ಬಂದರೆ ಚಂದ ಮಾಡಿ ಓದ್ಬೋದು ಇಲ್ಲಿ ಕಥೆಯನ್ನು. ನಿಮಗೋಸ್ಕರ ನಾನು ನಂದು ಇನ್ಸ್ಟಾಗ್ರಾಮ್ ಸ್ಟೇಜಲ್ಲಿ ಹಾಕ್ತೇನೆ, ಅಲ್ಲಿ ನೀವು ಚಂದ ಮಾಡಿ ಓದ್ಕೊಳ್ಳಿ ಆಯಿತಾ. ಫೈನಲ್ ಆಗಿ ನಾನು ದೇವಸ್ಥಾನದಲ್ಲಿ ಊಟ ಮಾಡಿ ಈಗ ಹೊರಡ್ತಿದ್ದೇನೆ. ಇಲ್ಲೊಂದು ಪಾರ್ಕ್ ಇತ್ತು. ನಾನು PUC ಟೈಮಲ್ಲಿ ಇಲ್ಲಿಗೆ ಬಂದಿದ್ದೆ. ಈ ಕಡೆ ನನ್ನ ಫ್ರೆಂಡ್ಸ್ ನಾವು ಈಗ ಒಂದು ಸಲ ದೇವಸ್ಥಾನಕ್ಕೆ ಬಂದಾಗ ಈ ಕಡೆ ಹೋಗಿದ್ದು ಸುಮ್ಮನೆ ತಿರುಗಾಡಿಕೊಂಡು. ಅಲ್ಲಿ ಎಂಡಲ್ಲಿ ಒಂದು ಪಾರ್ಕ್ ಇದ್ದಾಗ ಉಂಟು, ಈಗಲೂ ಉಂಟು ಅಂತ ನೋಡ್ಕೊಂಬರೋ ಬನ್ನಿ. ಬೇಕು ಜಲ್ದಿ ಚಿಕ್ಕ ಪಾರ್ಕ್ ಆಗ. ನೋಡಿ ಇಲ್ಲಿಂದ ಅಲ್ಲಿ ಬೀಚ್ ಕಾಣ್ತದೆ ನನಗೆ. ಅಲ್ಲಿ ಅಲ್ಲಿ ಒಂದು ಪ್ಲೇಸ್ ನೋಡಿ ಅದು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರೆಲ್ಲ ವ್ಲಾಗ್ ಫುಲ್ ನೋಡಿದ್ದೀರಾ ನಿಮಗೆಲ್ಲ ಧನ್ಯವಾದಗಳು. ಹಾಗೆ ನಾವು ಇನ್ನೊಂದು ವ್ಲಾಗ್ ಜೊತೆಗೆ ಸಿಗುವ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಕೂಡ ಬಾಯ್ ಬಾಯ್.